ಪ್ರಿಯ ವೀಕ್ಷಕರೇ, ಶೀಘ್ರದಲ್ಲೇ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ಎಸ್ಕಟೋಸ್ ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಭವಿಷ್ಯತ್ತಿನ ದಿನಗಳಲ್ಲಿ ನಡೆಯುವಂಥ ಅನೇಕ ಘಟನೆಗಳ ಕಾರ್ಯಗಳ ಕುರಿತಾಗಿ ಪ್ರತಿ ಒಂದು ಸಂಚಿಕೆಯಲ್ಲಿ ನಾವು ಅದರ ಕುರಿತಾಗಿ ಚರ್ಚೆ ಮಾಡಿ ಗಲಿಬಿಲಿಗೆ ಒಳಗಾಗಿರುವಂಥ ವಿಷಯವನ್ನು ಅರ್ಥಗರ್ಭಿತವಾಗಿ ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ. ಈ ದಿನ ಕೂಡ ಒಂದು ಮುಖ್ಯವಾದಂಥ ವಿಷಯವನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ವಿಶೇಷವಾಗಿ ಬೆಂಗಳೂರು ಪಟ್ಟಣದ ದೂರದ ಪ್ರದೇಶದಿಂದ ವಿಶೇಷ ಅತಿಥಿಯಾಗಿ ವಿಶೇಷವಾದ ದೇವಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. 23 ವರ್ಷಗಳಿಂದ ಸತ್ಯವೇದ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಮತ್ತು ಸಭಾ ಸೇವೆ ಸಲ್ಲಿಸುವಂಥ ರೆವರೆಂಡ್ ಸೈಮನ್ ಅಬ್ರಾಮ್ ಅವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಬನ್ನಿ ಪಾಸ್ಟರ್. ಪ್ರೈಸ್ ಅಲ್ಲ. ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಪಾಸ್ಟರ್? ಕೃಪೆಯಿಂದ ಚೆನ್ನಾಗಿದ್ದೀವಿ. ಕಳೆದ 2 ಸಂಚಿಕೆಯಲ್ಲಿ ಉಪದ್ರವದ ಕುರಿತಾಗಿ ಬಹಳ ಸ್ಪಷ್ಟತೆಯೊಂದಿಗೆ ಅನೇಕ ಕಾರ್ಯಗಳನ್ನು ತಿಳಿಸಿಕೊಟ್ರಿ. ಉಪದ್ರವ ಬಗ್ಗೆ ಕಲಿತು ಸ್ವಲ್ಪ ಉಪದ್ರವ ಜಾಸ್ತಿ ಆಗಿರಬೇಕು. ಹಾಗೇನಿಲ್ಲ, ನಮ್ಮ ಸೀನನ್ನು ಇವತ್ತು ಸ್ವಲ್ಪ ಚೇಂಜ್ ಮಾಡೋಣ ಫಸ್ಟ್. ಉಪದ್ರವ, ಮಹಾ ಉಪದ್ರವ, ಎತ್ತಲ್ಪಡುವಿಕೆ, ಅನೇಕ ವಿಷಯಗಳನ್ನ ನೀವು ನಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ರಿ. ಬಹಳ ಸಂತೋಷ. ಫಸ್ಟ್ ಈ ದಿವಸ ಏನು ನಮ್ಮ ವೀಕ್ಷಕರಿಗೆ ಈ ದಿನ ಯಾವ ವಿಷಯವನ್ನ ಮಾತನಾಡಲಿಕ್ಕೆ? ಅದೇ ಈಗ ಹೇಳಿದ ಪ್ರಕಾರ ಉಪದ್ರವ, ಈ ಲೋಕದಲ್ಲಿ ನಡೆಯುವಂಥ ಉಪದ್ರವ ಕಾಲವನ್ನು ಸ್ವಲ್ಪ ಬದಿಗಿಟ್ಟು ಸ್ವಲ್ಪ ಮೇಲಕ್ಕೆ ಹೋಗೋಣ, ಪರಲೋಕದ ಸಾನ್ನಿಧ್ಯಕ್ಕೆ, ಪರಲೋಕದ ಚಿತ್ರಣಕ್ಕೆ ಪ್ರವೇಶ. ವೀಕ್ಷಕರು ಬಹಳ ಸಂತೋಷವಾಗಿದ್ದಾರೆ. ಏನಪ್ಪಾ, ಕಳೆದ 2 ವಾರ ಉಪದ್ರವ, ಮಹಾ ಉಪದ್ರವ ಅಂತ ಹೇಳಿ ನಮ್ಮನ್ನು ತೊಂದರೆ ಪಡಿಸ್ಬಿಟ್ರು, ತಾವುಗಳು ತೊಂದರೆ ಆಗ್ಬಿಟ್ರು. ಈಗ ಬೇರೆ ಯಾವುದೊಂದು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಬಹಳ ಸಂತೋಷವುಳ್ಳವರಾಗಿದ್ದಾರೆ ಪಾಸ್ಟರ್. ಹೌದು, ನಿಮ್ಮನ್ನ ಅಂದ್ರೆ ಪ್ರೇಕ್ಷಕರನ್ನ ಸ್ವಲ್ಪ ಪರಲೋಕದ ಕಡೆಗೆ ನಡೆಸ್ಬಿಡೋಣ. ಪರಲೋಕದ ಕಡೆಗೆ ಸೀನ್ಗೆ, ಪರಲೋಕ ದೃಶ್ಯಕ್ಕೆ. ತಾತ್ಕಾಲಿಕ ಬೇಗ ಬೇಡ ಫಸ್ಟ್, ಪರ್ಮನೆಂಟ್ ಆಗಿ. ಪರಲೋಕ ಅನ್ನೋದು ನಮ್ಮ ದೇಶ ಅಲ್ವಾ, ಈ ಲೋಕದಲ್ಲಿ ನಾವು ಪ್ರವಾಸಿಗರು. ಈ ದಿನ ಯಾವ ವಿಷಯವನ್ನು ನಾವು ಚರ್ಚೆ ಮಾಡೋಣ ಫಸ್ಟ್? ನಾವೀಗಾಗಲೇ ನೋಡಿದ ಪ್ರಕಾರ 4ನೇ ಅಧ್ಯಾಯದಿಂದ ಪ್ರಕಟಣೆಗಂತ 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೂ ಭವಿಷ್ಯತ್ತಿನ ಕಾರ್ಯಗಳ ಬಗ್ಗೆ, ನಡೀಲಿಕ್ಕಿರುವಂತಹ ಕಾರ್ಯಗಳ ಬಗ್ಗೆ, ಸಭೆ ಎತ್ತಲ್ಪಟ್ಟ ಮೇಲೆ 4ನೇ ಅಧ್ಯಾಯದಲ್ಲಿ ಸಭೆ ಎತ್ತಲ್ಪಟ್ಟ ಮೇಲೆ ಉಪದ್ರವ ಕಾಲ ಉಂಟಾಯಿತು. 7 ವರ್ಷಗಳ ಕಾಲ ಎತ್ತಲ್ಪಡುವ ಸಮಯವನ್ನು 4ನೇ ಅಧ್ಯಾಯ ನೋಡಿದವು. ಯೋಹಾನನಿಗೆ ಸಂಕೇತವಾಗಿ, ಸಭೆಗೆ ಸೂಚನಾತ್ಮಕವಾಗಿ, ರೆಪ್ರೆಸೆಂಟ್ ಆಗಿ ಹೇಳ್ತಾನೆ, ಮೇಲಕ್ಕೆ ಏರಿ ಬಾ. ನಂತರ ಈ ಭೂಲೋಕದಲ್ಲಿ ನಡೆಯುವಂಥ ಕಾರ್ಯಗಳ ಬಗ್ಗೆ ಹೇಳಲ್ಪಟ್ಟಿದೆ. ಅದ ನಂತರದ ಅಧ್ಯಾಯಗಳೆಲ್ಲ ಭೂಮಿಯಲ್ಲಿ ನಡೆಯುವಂಥ ಉಪದ್ರವಗಳ ಬಗ್ಗೆ. ಸೊ ಈ 4ನೇ ಅಧ್ಯಾಯದಲ್ಲಿ ಪರಲೋಕದ ದೃಶ್ಯವನ್ನ ಯೋಹಾನ ಕಾಣ್ತಾ ಇದ್ದಾನೆ. ಪರಲೋಕದ ದೃಶ್ಯ. ಕೆಲವರಿಗೆ ಈ ಅಧ್ಯಾಯವನ್ನು 4ನೇ ಅಧ್ಯಾಯ ಓದುವಾಗ ಕೆಲವು ಸಂದೇಹಗಳು ಬರ್ತವೆ, ಡೌಟ್ಗಳು ಬರ್ತವೆ. ಅಲ್ಲ ಫಸ್ಟ್ 4ನೇ ಅಧ್ಯಾಯ ಮಾತ್ರವಲ್ಲ, ಪ್ರಕಟಣೆ ಪುಸ್ತಕ ಓದುವಾಗಲೇ ಒಂದು ಸಂದೇಹ. ಕೆಲವು ಸಾರಿ ಹೇಳ್ತಾರೆ, ಪಾಸ್ಟರ್ ನಾನು 3-4 ಸಾರಿ ತುಂಬಾ ಸಾರಿ ಓದಿದ್ದೇನೆ, ನನಗೇನು ಅರ್ಥವಾಗ್ತಾ ಇಲ್ಲ ಅಂತ ಹೇಳುವಂತ ಜನರು ಉಂಟು ಇದ್ದಾರೆ. ಬಟ್ ಈ 4ನೇ ಅಧ್ಯಾಯದಲ್ಲಿ ಪರಲೋಕದ ದೃಶ್ಯ ಇದೆಯಲ್ಲ, ಸೀನ್ ಇನ್ ಹೆವೆನ್, ಪರಲೋಕದ ದೃಶ್ಯ ಇದೆಯಲ್ಲ, ಆ ದೃಶ್ಯದಲ್ಲಿ ಕೆಲವು ಅರ್ಥ ಆಗತ್ತೆ ಓದಿದ್ರೆ, ಬಟ್ ಕೆಲವು ಕಾರ್ಯಗಳು ನಮಗೆ ಒಂದು ವೇಳೆ ಅರ್ಥ ಆಗದೇ ಇರಬಹುದು. ಸೊ ಅದರಲ್ಲಿ ಮುಖ್ಯವಾಗಿ ನಾನು ಈ 4ನೇ ಅಧ್ಯಾಯದಲ್ಲಿ, ಈಗ 6ನೇ ಅಧ್ಯಾಯದ ನಂತರ ಮತ್ತೆ ನಾವು ತಿರುಗಿ ಭೂಮಿಗೆ ಬರ್ತೇವೆ, ಭೂಮಿಯಲ್ಲಿ ನಡೆಯುವಂಥ ಕಾರ್ಯಗಳ ಬಗ್ಗೆ. ಉಪದ್ರವ ಮುದ್ರೆಗಳೆಲ್ಲ ಬಂದ್ಬಿಡ್ತೀವಿ ನಾವು ಆ ಕಡೆಗೆ. ಸೊ ಈ 4ನೇ ಅಧ್ಯಾಯದಲ್ಲಿ ಸ್ವಲ್ಪ ವಿಚಾರ ನಾವು ಕಲಿಯೋಣ ಈಗ. ಪ್ರಕಟಣೆ ಅದು ಕೂಡ ಸಂಬಂಧಪಟ್ಟದ್ದೇ ಈ ವಿಷಯಕ್ಕೆ, ಅಥವಾ 4ರಿಂದ 22 ಅಧ್ಯಾಯದಲ್ಲಿ ಒಳಗೊಂಡ ಅಂಶಗಳಿದು. ಫಸ್ಟ್ ನಾನು ಅನಿಸ್ತೇನೆ, ಪರಲೋಕ ಅನ್ನುವಾಗಲೇ ಒಂದು ಸಂತೋಷ ಉಂಟಾಗುತ್ತೆ. ಈ 4ನೇ ಅಧ್ಯಾಯದಲ್ಲಿ ಪರಲೋಕದ ಒಂದು ದೃಶ್ಯ, ಅದ್ರ ಕುರಿತಾಗಿ ಇವತ್ತು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ನಿಶ್ಚಯವಾಗಿ ವೀಕ್ಷಕರಿಗೆ ಅದು ಬಹಳ ಆಶೀರ್ವಾದದಾಯಕವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಪಾಸ್ಟರ್. ಆತ್ಮಿಕವಾಗಿ ಅಪೊಸ್ತಲನಾದ ಪೌಲನ ಭಾಷೆಯಲ್ಲಿ ಆತ್ಮಿಕವಾಗಿ ಹೇಳಬೇಕಿದ್ರೆ ನಾವು ಪರಲೋಕದ ಸಿಂಹಾಸನದಲ್ಲಿ ಕೂಡಿಸಲ್ಪಟ್ಟಿದ್ದೇವೆ. ಸ್ಪಿರಿಚುವಲಿ ವಿ ಆರ್ ದೇವರೊಟ್ಟೆ ಕೂಡಿಸಲ್ಪಟ್ಟಿದ್ದೇವೆ, ಆ ಪೊಸಿಷನ್ ಬಗ್ಗೆ ಹೇಳ್ತಿರುವಂಥದ್ದು. ಬಟ್ ಇಲ್ಲಿ ಅಕ್ಷರಿಕವಾಗಿ ಪರಲೋಕದ ಒಂದು ಸೀನ್ 4ನೇ ಅಧ್ಯಾಯದಲ್ಲಿ ನಾವು ಇದರಲ್ಲಿ 2 ವಿಷಯಗಳು ನಾವು ಒಂದು ವೇಳೆ ಸ್ಪಷ್ಟವಾಗಿ, ಈ 4ನೇ ಅಧ್ಯಾಯದಲ್ಲಿ ಪರಲೋಕದ ದೃಶ್ಯ ಹೇಳಿದ್ರಿ ಪಾಸ್ಟರ್. ಈ 4ನೇ ಅಧ್ಯಾಯದಲ್ಲಿ ಮುಖ್ಯ ವಿಷಯ ಏನು ಪಾಸ್ಟರ್? ಅದೇ 2 ಪ್ರಮುಖವಾದ ವಿಷಯಗಳಿದೆ. 2 ಪ್ರಮುಖ ವಿಷಯಗಳು ಅಂದ್ರೆ ನಮಗೆ ಅರ್ಥವಾಗದಿರುವಂತಹ ಅಥವಾ ಸ್ವಲ್ಪ ಕಷ್ಟಕರವಾಗಿರುವ ವಿಷಯ. 24 ಮಂದಿ ಹಿರಿಯರು ಅಂತ. ಹೌದು, 24 ಮಂದಿ ಹಿರಿಯರು. ಇನ್ನೊಂದು 4 ಜೀವಿಗಳು ಅಂತ. ಹೌದು, 4 ಜೀವಿಗಳು. ಆಲ್ಮೋಸ್ಟ್ ಇದು ಆರಾಧನೆಯ ಸಮಯದಲ್ಲಿ ಓದುವಂತ ವಾಕ್ಯ. ಹೌದಲ್ಲ, ಜಸ್ಟ್ ಇದನ್ನು ಓದಿ 4 ಮತ್ತು 5ನೇ ಅಧ್ಯಾಯದಲ್ಲಿ ನಾವು ಹೆಚ್ಚಾಗಿ ನೋಡುವಂತ ಆರಾಧನೆ. ಹಿರಿಯರು ಆರಾಧಿಸ್ತಿದ್ದಾರೆ, 4 ಜೀವಿಗಳು ಆರಾಧಿಸ್ತಿದ್ದಾವೆ.
ಸೊ ಖಂಡಿತವಾಗಲೂ 4 ಮತ್ತು 5ನೇ ಸೀನ್ ಆರಾಧನೆ ಸೀನೆ. ಓಕೆ ಓಕೆ ಓಕೆ. ಅದು ಭೂಮಿಯಲ್ಲಿ ನಡೆಯುವಂತ ಆರಾಧನೆ ಅಲ್ಲ, ಪರಲೋಕದಲ್ಲಿ. ಹೌದು ಫಸ್ಟ್ ಈಗ ದೊಡ್ಡ ಒಂದು ಚರ್ಚೆನೆ ನಡೀತಾ ಇದೆ. ಭೂಮಿಯಲ್ಲಿ ನಡೆಯುವಂತ ಆರಾಧನೆಗೂ ಆ ಪರಲೋಕದಲ್ಲಿ ನಡೆಯುವಂತ ಆರಾಧನೆಗೂ ಬಹಳ ವ್ಯತ್ಯಾಸಗಳಿದೆ. ಅದರ ಮಧ್ಯದಲ್ಲಿ ಈ ದಿನ ನಾನು ನೆನೆಸ್ತೇನೆ, ಅದರಲ್ಲಿ ಕೂಡ ಒಂದು ಆರಾಧನೆ ಹೇಗೆ ಅದೆಲ್ಲ ವಿಷಯಗಳು ಬರ್ಬೋದಾ ಫಸ್ಟ್ ನಮಗೆ? ಸ್ವಲ್ಪ ಬರ್ಬೋದು. ಬಟ್ ಪರಲೋಕದಲ್ಲಿ ನಡೆಯಲ್ಪಡುವಂತ ಆರಾಧನೆ ದೂತರುಗಳ ಆರಾಧನೆ, ನಡೆಯುವಂತ ವಿಶೇಷ ದೂತರುಗಳ ಆರಾಧನೆ. ಅದು ಅದೇ 24 ಮಂದಿ ಹಿರಿಯರು 4 ಜೀವಿಗಳು. ಅದ್ರ ಬಗ್ಗೆ ನಾವು ಸ್ವಲ್ಪ ಕಲಿಯೋಣ. ಆರಾಧನೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತ ವಿಷಯ. ನಾನು ಮತ್ತೆ ಸ್ಪೆಷಲ್ ಆಗಿ ಆರಾಧನೆ ಬಗ್ಗೆ ಹೇಳಬೇಕಾಗಿಲ್ಲ. ಆರಾಧನೆ ನಾವೆಲ್ಲರೂ ಮಾಡ್ತೀವಿ, ಪ್ರತಿದಿನ ಆರಾಧನೆಯಲ್ಲೇ ನಾವು ಇರ್ತೀವಿ. ಆರಾಧನೆ ಬಹಳ ಮುಖ್ಯವಾದದ್ದು. ಅದು ಈವನ್ ಪರಲೋಕ ರಾಜ್ಯಕ್ಕೆ ನಾವು ಹೋದ್ಮೇಲೆ ಅಲ್ಲೂ ಆರಾಧನೆ ನಡೀತಾ ಇರ್ತದೆ. ದಟ್ ಈಸ್ ಆಲ್ವೇಸ್ ನಮ್ಗೆ ಗೊತ್ತಿರುವಂತ ವಿಷಯ. ಸೊ ಈ 4ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ 24 ಮಂದಿ ಹಿರಿಯರು ಹಾಗೂ 4 ಜೀವಿಗಳು ಅಂತ ಅಂಶಗಳು ಬರೆಯಲ್ಪಟ್ಟಿವೆ. ಹೌದು ಪಾಸ್ಟರ್ ಅಲ್ವಾ? ಪ್ರಕಟಣೆಗಂತ 4:1 ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿವ, ಅದು ನಾವು ನಿನ್ನೆ ನೋಡಿದ್ದೇವೆ. ಮುಂದೆ ಆಗಬೇಕಾದವುಗಳು ನಿನಗೆ ತೋರಿಸುವನು ಎಂದು ಹೇಳಿತು. 2ನೇ ವಾಕ್ಯ, ಆಗ ಇಗೋ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಥ್ರೋನ್ ಅಂತ ಹೇಳ್ತೀವಲ್ಲ, ಈ ಥ್ರೋನ್ ಸಿಂಹಾಸನ ಅನ್ನುವಂಥದ್ದು ಅಗೈನ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅದೇ ಸಿಂಹಾಸನ ಅಂದ್ರೆ ಒಂದೇ ಸಿಂಹಾಸನ, ದೇವರ ಸಿಂಹಾಸನ ತಾನೇ? ಬೇರೆ ಸಿಂಹಾಸನಗಳಿದೆಯಾ? ಇಲ್ಲ, ಅಲ್ಲಿ ದೇವರ ಸಿಂಹಾಸನ ಅಂದ್ರೆ ದೇವರ ಮಾತ್ರ ಕುಳಿತುಕೊಳ್ಳಬೇಕಾದಂತ ಒಂದು ಸಿಂಹಾಸನ. ಅಲ್ಲಿ ಬರಲ್ಬಿಡಿ ಸಿಂಹಾಸನ ಎಂಬುದಾಗಿ. ಈ ಥ್ರೋನ್ ಅನ್ನುವಂಥ ಪದ ಇದೆಯಲ್ಲ, ಇದು ಸುಮಾರು 40 ಸಾರಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿವೆ. ಸಿಂಹಾಸನ ಒಡಂಬಡಿಕೆಯಲ್ಲಿ ಮಾತ್ರ ಎಷ್ಟು ಸಾರಿ? 40 ಟೈಮ್ಸ್, 40. ಯಾವುದು ಈ ಸಿಂಹಾಸನ ಎಂಬ ಪದ? ಅದರಲ್ಲಿ 30 ಸಾರಿ, 30 ಟೈಮ್ಸ್ ಓನ್ಲಿ ಇನ್ ಬುಕ್ ಆಫ್ ರೆವಲ್ಯೂಷನ್. ಕೇವಲ ಇತರ ಪತ್ರಿಕೆಗಳ 10 ಮಾತ್ರ 30 ಸಂಖ್ಯೆ ಇರುವಂತ ಸಿಂಹಾಸನ ಪದ ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. 30 ಟೈಮ್ಸ್ ಇದೆ. ದಟ್ ಇಟ್ ಸೆಲ್ಫ್ ಶೋಸ್ ಪ್ರಕಟಣೆಗಂತಲ್ಲಿ ಸಿಂಹಾಸನಕ್ಕೆ ಎಷ್ಟು ಬೆಲೆ ಇದೆ, ಎಷ್ಟು ವ್ಯಾಲ್ಯೂ ಇದೆ ಸಿಂಹಾಸನ ಅನ್ನುವಂಥದ್ದು. ಅದು ಈ ಪ್ರಕಟಣೆಗಂತ ನೀವು ಸಂಪೂರ್ಣವಾಗಿ ಓದಿ ನೋಡಿದ್ರೆ 2, 8, 9 2ನೇ ಅಧ್ಯಾಯ, 8ನೇ ಅಧ್ಯಾಯ, 9ನೇ ಅಧ್ಯಾಯ, ಈ 3 ಅಧ್ಯಾಯಗಳನ್ನ ಬಿಟ್ರೆ ಉಳಿದ ಎಲ್ಲ ಅಧ್ಯಾಯಗಳಲ್ಲಿ ಸಿಂಹಾಸನ ಅನ್ನುವಂಥ ಪದ ಇದೆ. ಪ್ರಕಟಣೆಗಂತದಲ್ಲಿ 2, 8, 9 2ನೇ ಅಧ್ಯಾಯ, 8ನೇ ಅಧ್ಯಾಯ, 9ನೇ ಅಧ್ಯಾಯ, ಈ 3 ಅಧ್ಯಾಯಗಳನ್ನ ಹೊರತುಪಡಿಸಿದರೆ ಉಳಿದ ಎಲ್ಲ ಅಧ್ಯಾಯಗಳಲ್ಲೂ ಸಿಂಹಾಸನ ಅನ್ನುವಂಥ ಪದ ಇದೆ. ಆಲ್ಮೋಸ್ಟ್ ಎಲ್ಲ ಅಧ್ಯಾಯಗಳು, ಈ 3 ಅಧ್ಯಾಯಗಳನ್ನ ಬಿಟ್ಟರೆ. ಅದ್ರ ಅರ್ಥ ಏನು? ಸಿಂಹಾಸನ ಬಹಳ ಮುಖ್ಯವಾದ ಸಬ್ಜೆಕ್ಟ್. ಹಾಗೆ ನೀವು ಕೇಳೋ ಸಡನ್ ಆಗಿ ಈ ಸಿಂಹಾಸನ ಯಾಕೆ ಫಸ್ಟ್, ಅದ್ರ ಗುರುತೇನು, ವಾಟ್ ಇಟ್ ಸಿಂಬಲೈಸಸ್, ಸೂಚನೆ ಏನೆಂಬುದಾಗಿ. ಈ ಸಿಂಹಾಸನ ಅನ್ನುವಂಥದ್ದು ಅಧಿಕಾರಕ್ಕೆ ಸೂಚನೆ ಅಲ್ವೇ? ಅಧಿಕಾರಕ್ಕೆ. ಇವರು ಮುಖ್ಯಮಂತ್ರಿಯವರು ಸಿಂಹಾಸನದಲ್ಲಿ ಕೂತರು ಅಥವಾ ಅವರ ಸ್ಥಾನದಲ್ಲಿ ಕೂತರು ಅಂದ್ರೆ ಅಧಿಕಾರ. ಅದಕ್ಕೆ ನೋಡ್ರಿ, ಆ ಮುಖ್ಯಮಂತ್ರಿಯ ಒಂದು ಪದವಿಯ ಸಮಾರಂಭ ಬಹಳ ಮುಖ್ಯವಾಗಿರುತ್ತೆ. ಹೆಚ್ಚು ಖರ್ಚು ಮಾಡ್ತಾರೆ ನೋಡಿ. ಥ್ರೋನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಕುರ್ಚಿಗೋಸ್ಕರ ಗುದ್ದಾಟ ಅಂತ ಕೂಡ ಬಹಳ ಮುಖ್ಯವಾದ ಥ್ರೋನ್. ಹಾಗಿದ್ರೆ ಈ ಸಿಂಹಾಸನ ಅನ್ನುವಂಥದ್ದು ಅಧಿಕಾರಕ್ಕೆ ಸೂಚನೆ ಆಗಿದೆ. ಗಾಡ್ ಇಸ್ ಇನ್ ಫುಲ್ ಕಂಟ್ರೋಲ್. ದೇವರು ಎಲ್ಲವನ್ನ ನಿಯಂತ್ರಿಸ್ತಾ ಇದ್ದಾನೆ. ಪರಲೋಕದಲ್ಲೂ ದೇವರ ಅಧಿಕಾರ ನಿಯಂತ್ರಿಸ್ತಾ ಇದ್ದಾನೆ. ಭೂಲೋಕದಲ್ಲಿ ಉಪದ್ರವ ನಡೆಯುವಾಗಲೂ ದೇವರು ಕಂಟ್ರೋಲ್ ಸಾಧಿಸ್ತಾ ಇದ್ದಾನೆ. ಅಲ್ಲೂ ಕಂಟ್ರೋಲ್, ಇಲ್ಲೂ ಕಂಟ್ರೋಲ್. ಅಂದ್ರೆ ಯೂನಿವರ್ಸ್, ಇಡೀ ಪ್ರಪಂಚವನ್ನ ದೇವರು ಕಂಟ್ರೋಲ್ ಮಾಡ್ತಿದ್ದಾರೆ. ಎಲ್ಲವನ್ನು ನಿಯಂತ್ರಿಸುವ ದಟ್ಸ್ ಈ ಸಿಂಹಾಸನ ಸೂಚಿಸ್ತದೆ, ಅಧಿಕಾರವನ್ನು ಸೂಚಿಸುವಂಥದ್ದು. ಓಕೆ, ಸೊ ಈ ದರ್ಶನ ನಮಗೇನು ಹೇಳುತ್ತಂದ್ರೆ ಎಲ್ಲಾ ವಿಶ್ವಾಸಿಗಳು, ಎಲ್ಲ ವಿಶ್ವಾಸಿಗಳಿಗೂ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ಬಟ್ ಈ ಅಧಿಕಾರ ದೇವರಿಗಿಂತ ಮೇಲೆ ಅಲ್ಲ, ದೇವರಿಗಿಂತ ಕೆಳಗಡೆ. ಅಲ್ಟಿಮೇಟ್ ಅಧಿಕಾರ ಕೊಟ್ಟಾತನಿಗೆ ಬೆಲೆ, ಅಧಿಕಾರ ಕೊಟ್ಟಾತನೇ ದೊಡ್ಡವನು. ನಮಗೂ ಅದಕ್ಕೆ ಸ್ವಾಮಿ ಹೇಳಿದ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನಿಮಗೆ ಕೊಡಲ್ಪಟ್ಟಿರುವುದಾಗಿ. ಓಕೆ, ಬಟ್ ಈ ವಿಶ್ವಾಸಿಗಳ ಬಗ್ಗೆ ಅದಕ್ಕೆ ನೋಡ್ರಿ, ಈ 4ನೇ ಅಧ್ಯಾಯದಲ್ಲಿ 4 ಜೀವಿಗಳು ಹಾಗೂ 24 ಮಂದಿ ಹಿರಿಯರು ಎಲ್ಲಿದ್ದರಂತೆ? ಪರಲೋಕದಲ್ಲಿ. ಹೌದು, ಆ ವಾಕ್ಯ ಗಮನಿಸಬೇಕು. 4ನೇ ವಾಕ್ಯ ನೋಡಿ, 4ನೇ ವಾಕ್ಯ. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಸಿಂಹಾಸನದ ಮೇಲೆ ಅಲ್ಲ, ಸಿಂಹಾಸನದ ಸುತ್ತಲೂ. ನೋಡಿ, 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ನಾವು ದೇವರು ಕೂತಿರುವಂಥ ಸಿಂಹಾಸನ, ಅದರ ಸುತ್ತಲೂ ಬೇರೆ ಸಿಂಹಾಸನಗಳಿದೆ. ಅದನ್ನು ಗಮನಿಸಬೇಕು ನಾವು. ದೇವರ ಸಿಂಹಾಸನನೇ ಬೇರೆ, ಅವರ ಅಧಿಕಾರನೇ ಬೇರೆ, ಅವರ ಸುತ್ತಲೂ
ಇರುವಂತ ಸಿಂಹಾಸನಗಳು ಬೇರೆ. ಆ ಸಿಂಹಾಸನಗಳಲ್ಲಿ 24 ಮಂದಿ ಕೂತಿದ್ದರು ಅಂತ ಬರೆಯಲ್ಪಟ್ಟಿದೆ ಅಲ್ವಾ. ಅಂದರೆ ಆ ಸಿಂಹ ಹತ್ತಿರವೇ. ನೆಕ್ಸ್ಟ್ ಅದರ 6ನೇ ವಾಕ್ಯಕ್ಕೆ ಬಂದರೆ ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿ ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. 4 ಜೀವಿಗಳಿದ್ದವು. 4 ಜೀವಿಗಳು. ಈ 4 ಜೀವಿಗಳು ಸಿಂಹಾಸನದಲ್ಲಿ ಕೂತಿದ್ದು ಅಂತಲ್ಲ, ಸುತ್ತಲೂ ವಾಕ್ಯ ನೋಡಿ, 4 ಕಡೆಗಳಲ್ಲಿ, 4 ಕಾರ್ನರ್ಸ್ ಇದೆ, 4 ಕಡೆಗಳಲ್ಲಿ ಈ ಜೀವಿಗಳು ಇದ್ದವು ಎಂಬುದಾಗಿ. ಸೊ 14 ಮಂದಿ ಹಿರಿಯರು ಕೂತಿದ್ದಾರೆ, ಅದರ 4 ಕಡೆಗಳಲ್ಲಿ 4 ಜೀವಿಗಳು ಇದ್ದಾವೆ. ಆ ಸೀನ್ ಮರಿಬೇಡ್ರಿ. ಪರಲೋಕದ ಮಧ್ಯ ಸಿಂಹಾಸನದಲ್ಲಿ ದೇವರು, ಸಿಂಹಾಸನದ ಸುತ್ತಲೂ 24 ಮಂದಿ ಹಿರಿಯರು, ಅದರ ನಂತರ 4 ಕಡೆಗಳಲ್ಲಿ 4 ಜೀವಿಗಳು. ನಮಗೆ ಡೌಟ್ ಬರೋದು, ಯಾರು 24 ಮಂದಿ ಹಿರಿಯರು? ಹಂಗಿದ್ರೆ ಪರಲೋಕದಲ್ಲಿ ಅಷ್ಟೇ ಜನ ಇರ್ತಾರಾ? 4 ಜೀವಿಗಳು ಹೆಂಗೆ ಅಲ್ಲಿಗೆ ಹೋದವು, ಹೇಗೆ, ಏನದ ಅರ್ಥ ಅಂತ ಕೇಳೋದಿಲ್ಲ. ಅದನ್ನ ನಾನು ಸ್ವಲ್ಪ ವ್ಯಾಖ್ಯಾನ ಮಾಡ್ತೀನಿ. ಸೊ 24 ಮಂದಿ ಹಿರಿಯರು, 24 ಎಲ್ಡರ್ಸ್ ಅಂತ ನಾವು ಕರಿತೀವಲ್ಲ, ಈ 24 ಮಂದಿ ಹಿರಿಯರು ಅನ್ನುವಂಥ ಈ ಒಂದು ಪದ, 24 ಎಲ್ಡರ್ಸ್ ಅನ್ನುವಂಥ ಪದ ಪ್ರಕಟಣೆ ಗ್ರಂಥದಲ್ಲಿ ಬಹಳಷ್ಟು ಸಾರಿ ಬರೆಯಲ್ಪಟ್ಟಿವೆ. ಕನಿಷ್ಠ 12 ಸಾರಿ ಅದು ಬರೆಯಲ್ಪಟ್ಟಿವೆ. 24 ಹಿರಿಯರು, 24 ಹಿರಿಯರು, ಇವ್ರ ಬಗ್ಗೆನೇ 24 ಹಿರಿಯರು, 24 ಹಿರಿಯರು, 24 ಹಿರಿಯರು ಅಂತ. ಓಕೆ, ಅದು ನೀವು 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, 5ನೇ ಅಧ್ಯಾಯ 8ರಿಂದ 10 ವಾಕ್ಯಗಳಲ್ಲಿ, 5ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಈ ಎಲ್ಲ ವಾಕ್ಯ ಭಾಗಗಳಲ್ಲಿ 24 ಮಂದಿ ಹಿರಿಯರು ಅಂತ ಬರೆಯಲ್ಪಟ್ಟಿವೆ. 24 ಮಂದಿ ಹಿರಿಯರು ಸುಮಾರು ಕನಿಷ್ಠ ಒಂದು 12 ಸಾರಿ ಆದರೂ ಪ್ರಕಟಣೆ ಗ್ರಂಥದಲ್ಲಿ 24 ಮಂದಿ ಹಿರಿಯರು ಅನ್ನುವಂಥ ಪದವನ್ನು ಪುನರಾವರ್ತಿಸಲಾಗಿದೆ. 24 ಯಾರು 24 ಮಂದಿ ಹಿರಿಯರು? ಓನ್ಲಿ 24. ಯಾಕೆ 24 ಜನ ಮತ್ತು ಯಾರು ಇರಬಹುದು ಆ 24 ಜನ? ಈಗಲೂ ಅದರ ಬಗ್ಗೆ ಕನ್ಫ್ಯೂಷನ್ ಇದೆ, ವಿವಿಧ ಅಭಿಪ್ರಾಯಗಳಿದೆ. ಇಲ್ಲ, ಆ ಥರ ಅಭಿಪ್ರಾಯಗಳು ಬಹಳ ಇರಬಹುದು. ಬಟ್ ನಮಗೆ ದೇವರ ವಾಕ್ಯದಲ್ಲಿ ಅದಕ್ಕೆ ಒಂದು ಮುಕ್ತಾಯಕ್ಕೆ ಒಂದು ಉತ್ತರ ಕೊಡ್ಬೋದು. ನಮಗೆ ಉತ್ತರ ಕೊಡ್ಬೋದು. 24 ಮಂದಿ ಹಿರಿಯರು ಅಂತ ಹೇಳುವಾಗ ಈ 24 ಮಂದಿ ಹಿರಿಯರು ಯಾರಂತ ಹೇಳಿದ್ರೆ, ಮೊದಲನೇದಾಗಿ ಹೇಳಲಾಗಿದೆ, ದೇವರು ವಿಮೋಚಿಸಿರುವಂಥ, ವಿಮೋಚನೆ ಮಾಡಿರುವಂಥ ಎಲ್ಲ ದೇವ ಜನರಿಗೂ ಪ್ರತಿನಿಧಿಗಳಿರುವಂಥ ಎಲ್ಲ ದೇವ ಜನರಿಗೂ. ಓಕೆ, ಫಸ್ಟ್ ಅರ್ಥವಾಯ್ತಾ? ಈಗ ಎಷ್ಟೋ ಕೋಟಿಗಟ್ಟಲೆ ದೇವ ಜನರು ರಕ್ಷಿಸಲ್ಪಟ್ಟಿದ್ದಾರೆ ಅಥವಾ ವಿಮೋಚಿಸಲ್ಪಟ್ಟಿದ್ದಾರಲ್ಲ, ಈ ವಿಮೋಚಿಸಲ್ಪಟ್ಟ ಎಲ್ಲ ಜನಗಳ ಸಂಖ್ಯೆ ಬರೆಯೋದಕ್ಕಿಂತ ಅವರಿಗೆ ಪ್ರತಿನಿಧಿಗಳಾಗಿ ಇವರನ್ನು ನಿರ್ಮಿಸಿರುವಂಥದ್ದು. ಅಂತ ಹೇಳುವಾಗ 24 ಮಂದಿ ಹಿರಿಯರು ಅಂದರೆ ಅಷ್ಟು ಜನ ಮಾತ್ರ ಅಲ್ಲಿ ಇರ್ತಾರಂತಲ್ಲ, ಅವರು ಇವರಿಗೆ ಪ್ರತಿನಿಧಿಗಳು, ಬೇರೆ ಜನರಿಗೆ ಅವರು ರೆಪ್ರೆಸೆಂಟೇಟಿವ್ ಹೇಳ್ತೀವಲ್ಲ, ಅರ್ಥವಾಯ್ತಾ? ಈಗ ಬದಲಾಗಿ, ಪರವಾಗಿ ಅಂತ ಹೇಳ್ತೀವಿ. ಸೊ ಮೊದಲನೇ ವಿಚಾರ ಏನಂದರೆ, ಈ 24 ಮಂದಿ ಹಿರಿಯರು ಯಾರು? ವಿಮೋಚಿಸಲ್ಪಟ್ಟ, ರಕ್ಷಿಸಲ್ಪಟ್ಟ ಎಲ್ಲ ದೇವ ಜನರಿಗೂ ಪ್ರತಿನಿಧಿಸಲ್ಪಡುವ ಜನರು. ಆಗ ಒಂದು ವೇಳೆ ನೀವು ಕೇಳ್ಬೋದು, ವಿಮೋಚಿಸಲ್ಪಟ್ಟವರು ಅಥವಾ ರಿಡೀಮ್ ಆಗಿರು ಅಂತ ಹೇಳುವಾಗ ಹೇಗೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಸೇರಿಸಿನ ಅಂತ ನೀವು ಕೇಳ್ತೀರಿ ಅಲ್ವಾ? ಹೌದು, ಅದಕ್ಕೂ ನಮಗೆ ಉತ್ತರ ಇದೆ. ಸತ್ಯವೇದವನ್ನು ಗಮನಿಸ್ತಾ ಬರುವಾಗ ಹಳೆ ಒಡಂಬಡಿಕೆಯಲ್ಲಿ, ಉದಾಹರಣೆಗೆ ಸಣ್ಣ ಉದಾಹರಣೆ, ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಬಹಳ ಜನ ಇದ್ದರು. ಹೌದು, ಲೇವಿಯರು ಯಾಜಕರು ಬಹಳ ಜನ ಇದ್ದರು. ಎಲ್ಲ ಯಾಜಕರಿಗೆ ಸೇವೆ ಮಾಡುವಂಥ ಅವಕಾಶಗಳು ಎಲ್ಲ ಸಮಯ ದೊರಕ್ತಿರ್ಲಿಲ್ಲ. ಹೌದು, ನೀವು ಒಂದು ಪೂರ್ವಕಾಲ, ಆಮೇಲೆ ನಿಧಾನಕ್ಕೆ ನೀವು ಬಾಕಿ ವರ್ಕಳ ಆಮೇಲೆ ಓದ್ಕೊಳ್ರಿ. ಒಂದು ಪೂರ್ವಕಾಲ ಇವತ್ತು ಅಂತ 24-25 ಅಧ್ಯಾಯಗಳು ಓದಿ ನೋಡಿದ್ರೆ ಯಾಜಕ ವರ್ಗವನ್ನು 24 ಗುಂಪು ಮಾಡಲಾಗಿದೆ. 24 ಗ್ರೂಪ್ಸ್ ಮಾಡ್ತಾರೆ, ಒಂದೊಂದು ಯಾಜಕ ವರ್ಗ ತಕ್ಕ ಹಾಗೆ. ಓಕೆ, ಒಂದು ಪೂರ್ವಕಾಲ ಅಂತ 24-25 ಅಧ್ಯಾಯಗಳಲ್ಲಿ, ಓಕೆ, ಒಬ್ಬೊಬ್ಬ ಯಾಜಕ ಒಂದೊಂದು ಗುಂಪಿಗೆ ಸೂಚಕ, ಓಕೆ, ಪ್ರತಿಬಿಂಬ ಅಥವಾ ಪ್ರತಿನಿಧಿಯಾಗಿ 24. ಯಾಕಂದರೆ ಎಲ್ರಿಗೂ ಎಲ್ಲ ಜನರ ಹೆಸರನ್ನು ಹೇಳೋಕ್ಕಾಗೋದು, ಅದಕ್ಕೆ 24 ಗ್ರೂಪ್ ಮಾಡಿರುವಂಥದ್ದು. ಓಕೆ, ಆ್ಯಂಡ್ ದಟ್ಸ್ ವೈ ನಾವು ಹೇಳ್ತೀವಿ 24 ಮಂದಿ ಈ ಪುರೋಹಿತರು ಎಲ್ಲ ಪುರೋಹಿತರು, ಎಲ್ಲ ಯಾಜಕರಿಗೆ ಪ್ರತಿನಿಧಿಗಳು ಅಂತ ಕರೀತಾರೆ. ಓಕೆ, ಫಸ್ಟ್ 24 ಗುಂಪುಗಳಾಗ್ತವೆ. ಈ 24 ಗುಂಪುಗಳಿಗೆ ಒಬ್ಬೊಬ್ಬರು ಹೆಡ್ ಇರ್ತಾರೆ, ಅಂದರೆ ಅದು ನಾಯಕ ಅಂತಿರಲ್ಲ. ಈ ನಾಯಕರು ಎಲ್ಲ ಯಾಜಕರುಗಳಿಗೆ ಪ್ರತಿನಿಧಿಗಳಾಗಿರ್ತಾರೆ. ಅದು ಒಂದು ಸಣ್ಣ ಉದಾಹರಣೆ. ಹಾಗೆ ನೋಡ್ತಾ ಬಂದರೆ ಹೊಸ ಒಡಂಬಡಿಕೆಯಲ್ಲಿ ಯಾರು ಯಾಜಕರು? ಹೊಸ ಒಡಂಬಡಿಕೆಯಲ್ಲಿ ನಾವು ಯಾಜಕರು, ನಾವೊಬ್ಬರು. ಅದಕ್ಕೆ ಪೇತ್ರನು ಹೇಳ್ತಾನೆ ಯಾಜಕ ವರ್ಗ, ಆ ವಾಕ್ಯ ನೆನಪಿದೆ ನಿಮಗೆ.
1 ಪೇತ್ರ 2ನೇ ಅಧ್ಯಾಯ 9-10 ವಾಕ್ಯದಲ್ಲಿ ಯಾಜಕ ವರ್ಗದವರು. ಹೊಸ ಒಡಂಬಡಿಕೆಯಲ್ಲಿ ನಾವು ಕೂಡ ಯಾಜಕರು. ಹಾಗಿದ್ರೆ 24 ಮಂದಿ ಹಿರಿಯರು ಅನ್ನುವಾಗ ಕೇವಲ ಹಳೆ ಒಡಂಬಡಿಕೆ ಯಾಜಕರಿಗೆ ಅಥವಾ ಹಳೆ ಒಡಂಬಡಿಕೆ ಜನರಿಗೆ ಮಾತ್ರ ಪ್ರತಿನಿಧಿಗಳ ಅಂತ ಕೇಳಿದ್ರೆ ಅಲ್ಲ. ಹಳೆ ಒಡಂಬಡಿಕೆಯ 12 ಗೋತ್ರಗಳಿವೆಯಲ್ಲ, ಯಾವುದು ಇಸ್ರಾಯೇಲ್ 12 ಗೋತ್ರಗಳಿಗೆ ಒಬ್ಬೊಬ್ಬರಂತೆ 12 ಜನ ಹಳೆ ಒಡಂಬಡಿಕೆ ಪ್ರತಿನಿಧಿಗಳು. ಹೊಸ ಒಡಂಬಡಿಕೆ ಬಂದಾಗ 12 ಅಪೋಸ್ತಲರಿದ್ದಾರಲ್ಲ, ಅದ್ರ ಬಗ್ಗೆ ನೀವು ಗಮನಿಸ್ತೀರಿ. ಬನ್ನಿ ಪ್ರಕಟಣೆಗಂತ, ಇದೇ ಪ್ರಕಟಣೆಗಂತ 12ನೇ ಅಧ್ಯಾಯಕ್ಕೆ ಬನ್ನಿ. 12ನೇ ಅಧ್ಯಾಯ ಪ್ರಕಟಣೆಗಂತ 12ನೇ ಅಧ್ಯಾಯ 11-12 ವಾಕ್ಯಗಳು. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವರನ್ನು ಜಯಿಸಿದರು. ಅದೇ 11ನೇ ವಾಕ್ಯ 12ನೇ ವಾಕ್ಯ ನೋಡ್ರಿ. 12ನೇ ವಾಕ್ಯ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಲಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂದು ಹೇಳಿತು. ನೀವು ಇದೇ ವಾಕ್ಯ ಹೇಳಿದ್ರೆ ಅಲ್ಲಿ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಯಾರನ್ನ? ಸೈತಾನನ್ನ, ಕ್ರಿಸ್ತ ವಿರೋಧಿಯನ್ನ, ಸೈತಾನನ್ನ ಜಯಿಸಿದರಿಂದಾಗಿ. ಮುಂದೆ ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಅದಕ್ಕೆ ಗೊತ್ತಿರುವಂಥ ವಾಕ್ಯ. ನೀವು ಮತ್ತೆ ಈ ಪ್ರಕಟಣೆಗಿಂತ ಕೊನೆಯ ವಾಕ್ಯಕ್ಕೆ ಬರುವಾಗ ಅಲ್ಲಿ ಯೆರೂಸಲೇಮಿನ ದೇವಾಲಯ ಪಟ್ಟಣದಲ್ಲಿ 12 ಮಂದಿ ಅಳವಡಂಬಡಿಕೆಯ ಕುಲಗಳ ಹೆಸರುಗಳು, ನಾಯಕರು ಜೊತೆಗೆ 12 ಅಪೋಸ್ತಲರು ಅಂತ ಬರೆಯಲ್ಪಟ್ಟಿವಲ್ಲಿ. ನೀವು ಅದು ಓದಿರ್ತೀರ, 12 ಅಪೋಸ್ತಲರು ಅಂತ. ಸೊ 12 ಮಂದಿ ಹಳೆ ಒಡಂಬಡಿಕೆಯಿಂದ, 12 ಮಂದಿ ಹೊಸ ಒಡಂಬಡಿಕೆಯಿಂದ. 12 + 12 24. ಹಾಗಿದ್ರೆ ಈ 24 ಹಿರಿಯರು ಯಾರು ಅಂತ ಒಂದೇ ಮಾತಲ್ಲಿ ಹೇಳಬೇಕಿದ್ರೆ, ಹಳೆ ಒಡಂಬಡಿಕೆಯಿಂದಲೂ ಹೊಸ ಒಡಂಬಡಿಕೆಯಿಂದಲೂ ವಿಮೋಚಿಸಲ್ಪಟ್ಟ ಅಥವಾ ದೇವರ ಮಕ್ಕಳಾಗಿ ಪರಿಗಣಿಸಲ್ಪಟ್ಟ ಎಲ್ಲ ದೇವ ಜನರಿಗೂ ಪ್ರತಿನಿಧಿಗಳು ಇವರು. ಅರ್ಥವಾಯ್ತು? 12 ಕುಲಗಳಿಂದ ಒಬ್ಬೊಬ್ಬರಾಗಿ, ಹೊಸ ಒಡಂಬಡಿಕೆಯಲ್ಲಿ 12 ಅಪೋಸ್ತಲರು. ಇವರೆಲ್ಲರೂ ಎಲ್ಲ ದೇವಜನರಿಗೆ, ವಿಮೋಚಿಸಲ್ಪಟ್ಟ ಎಲ್ಲರಿಗೂ ಪ್ರತಿನಿಧಿಗಳಾಗಿದ್ದಾರೆ. ಹಾಗಾದರೆ ಪರಲೋಕದಲ್ಲಿ ದೇವರ ಸಿಂಹಾಸನದ ಸುತ್ತಲೂ ಇರುವಂತಹ ಈ 24 ಮಂದಿ ಹಿರಿಯರು ಯಾರು? ಪ್ರತಿನಿಧಿಗಳು. ಹಾಗಾದ್ರೆ ಒಂದೇ ಮಾತಿನಲ್ಲಿ ಹೇಳಬೇಕಂತ ಹೇಳಿದ್ರೆ, ಎಲ್ಲ ವಿಮೋಚಿಸಲ್ಪಟ್ಟಂತ ಜನರು ಈ 24 ಜನರಲ್ಲಿ ಒಳಗೊಂಡಿದ್ದಾರೆ. ನಾವು ಕೆಲವರು ನೆನೆಸುವಂಥದ್ದು ಕೇವಲ 12 ಕುಲಗಳು ಅಪೊಸ್ತಲರು ಅಂದ್ರೆ ಬೇರೆಯವರು ಇರಲಿಕ್ಕಿಲ್ಲ. ಆದ್ರೆ 24 ಜನರು ರಿಪ್ರೆಸೆಂಟಿವ್ ಮಾಡುವಂಥದ್ದು ಎಲ್ಲ ಹಳೆ ಒಡಂಬಡಿಕೆಯಲ್ಲಿ 12 ಕುಲಗಳು ಸಂಬಂಧಪಟ್ಟಿದ್ದು, ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತ ಎಲ್ಲ ಜನರಿಗೆ ಕೂಡ ಅವರು ರಿಪ್ರೆಸೆಂಟ್ ಆಗಿ ಎಲ್ಲರೂ. ಹಾಗಾದ್ರೆ ಅಲ್ಲಿರುವಂತ ಒಂದು 12 + 12 ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ರಿ. ನಾನು ನಿನ್ನೆ ನಿಮಗೆ ಹೇಳಿದೆ, ಪ್ರಕಟಣೆಗಂತ 3 ರೂಪದಲ್ಲಿ ಕಲಿಬಹುದು ಅಂತ. ಅಪೋಕ್ಯಾಲಿಪ್ಟಿಕ್, ಸೂಚನಾತ್ಮಕವಾಗಿ ಕಲಿಬಹುದು ಅಂತ ಹೇಳಿದ್ರೆ. ಸೊ ಇದು ಆ ಒಂದು ಸೂಚನೆಗಳು ಒಂದು ಆಕ್ಚುಲಿ ಆ ವಿಧದಲ್ಲಿ ನಾವು ಕಲಿಬಹುದು. 12 ಅಪೊಸ್ತಲರು, 12 ಕುಲಗಳು ಕೇವಲ ಆ ಒಂದು ದೃಷ್ಟಿಯಲ್ಲೇ ಕಾಣಂಗಿಲ್ಲ, ಅದನ್ನ ಎಲ್ಲರಿಗೂ ಪ್ರತಿನಿಧಿಗಳಾಗಿ. ಹೌದು, ಬಹಳ ಮುಖ್ಯವಾದ. ಈಗ ಕೆಲವು ಸಾರಿ ಎಲ್ಲ ಕಡೆ ಹೋಗೋದಿಲ್ಲ, ಕೆಲವರು ಪ್ರತಿನಿಧಿ ಕಳಿಸ್ಕೊಡ್ತಾರೆ, ನನ್ನ ಪರವಾಗಿ ಆ ಒಂದು ಪ್ರತಿನಿಧಿ. ಅದು 24 ಮಂದಿ. ಸೊ ನಿಮಗೆ ಅದು ವೀಕ್ಷಕರಿಗೆ ನೀವು ಕ್ಲಾರಿಫೈ ಆಗಿರ್ಬೋದು ಅಲ್ವಾ? ಖಂಡಿತವಾಗ್ಲೂ ಸಮಯ. ಏನೋ ಡೌಟ್ ಇದ್ರೆ ನೀವು? ಏನಿಲ್ಲ, ಡೌಟ್ ಇಲ್ಲ ಪಾಸ್ಟರ್. ಈಗ ನನಗೆ ಅಂದ್ರೆ 24 ಜನರು ಆಲ್ಮೋಸ್ಟ್ ಹೇಳಿದ್ರಿ, 12 ಜನ ಶಿಷ್ಯರು, ಮತ್ತೆ ಹಳೆ ಒಡಂಬಡಿಕೆಯಲ್ಲಿ 12 ಕುಲಗಳು, ಮತ್ತೆ ನೀವು ಹೇಳಿದ್ರಿ ಆ 12 ಕುಲಗಳಲ್ಲಿ ಯಾಜಕ ಕುಲ ಎಲ್ಲರಿಗೂ ಅವರದೇ ಯಾಜಕ ನಡೆಸಲಿಕ್ಕೆ ಆಗ್ತಾ ಇರಲ್ಲ. ಅದರಲ್ಲಿ ಕೂಡ ಒಂದು 24 ಗ್ರೂಪ್ಗಳನ್ನ ಮಾಡಲಾಗಿತ್ತು. ಮತ್ತೆ ಇವೆಲ್ಲವನ್ನ ಸೇರಿಸಿ ನಾವು ನೋಡುವಾಗ ಈ 24 ಜನರಂದ್ರೆ 24 ಜನರು ಮಾತ್ರವಲ್ಲ, ಇವರ ಮುಖಾಂತರವಾಗಿ 24 ಹಿರಿಯರ ಮುಖಾಂತರವಾಗಿ ಎಲ್ಲ ಜನರ ಪ್ರತಿನಿಧಿಗಳಾಗಿದ್ದಾರೆ. ಹಳೆ ಒಡಂಬಡಿಕೆಯೂ ಸಂಬಂಧಪಡ್ತದೆ, ಹೊಸ ಒಡಂಬಡಿಕೆಯೂ ಸಂಬಂಧಪಡ್ತದೆ. ಅಂದ್ರೆ ಒಂದೇ ಮಾತನ್ನ ಹೇಳಬೇಕಾದ್ರೆ ಎಲ್ಲವನ್ನ ದೇವರು 24 ಜನರ ಹಿರಿಯರಲ್ಲಿ ಒಗ್ಗೂಡಿಸಿಬಿಟ್ಟಿದ್ದಾರೆ. ಕರೆಕ್ಟ್. 24 ಹಿರಿಯರನ್ನ ಕಂಡ್ರೆ ಎಲ್ಲ ದೇವಜನರು ಕಂಡ ಹಾಗೆ. ಹೌದು ಪಾಸ್ಟರ್, ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಪಾಸ್ಟರ್. ಎರಡನೇದು ನಾವು ಕಲಿಬೇಕಾದ್ದು 4 ಜೀವಿಗಳ ಬಗ್ಗೆ. ಹೌದು, ಈ 4 ಜೀವಿಗಳು ಯಾರು ಪಾಸ್ಟರ್? ಈ ಜೀವಿಗಳ ಬಗ್ಗೆ ನಾವೇನು ಮಾಡೋಕ್ಕಾಗತ್ತೆ ಹೇಳ್ರಿ.
ಮನುಷ್ಯರ ಬಗ್ಗೆ ನಮಗೆ ಕಲಿಬೇಕಾಗ್ತದೆ. ಅದು ಬಹಳ ಮುಖ್ಯವಾದಲ್ಲಿ. ಆದ್ರೆ ಎಲ್ಲ ಕಾರ್ಯಗಳ ಕುರಿತು ಕಲಿಬೇಕೆಂಬುದಾಗಿ ಸತ್ಯದ ಬರೆಯಲ್ಪಟ್ಟಿದೆಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ಇರ್ಬೋದು, ಈಗ ಸಾಧಾರಣವಾಗಿ ಓದುವಾಗ ಈಗ ನೀವು ನಮಗೆ ವಿವರಣೆ ಹೇಳಿದ್ರೆ 24 ಹಿರಿಯರು, ನಾವು ತಿಳ್ಕೊಳ್ತೀವಿ 24 ಹಿರಿಯರು, 24 ಹಿರಿಯರು ಇರ್ಬೋದು ಬಿಡು ಅಂತೇಳಿ ನಾವು ತಿಳ್ಕೊಳ್ತೀವಿ. ಆದ್ರೆ ಇವತ್ತು ಗೊತ್ತಾಗಿದೆ ನಮಗೆ 24 ಹಿರಿಯರು ಅಂತ ಹೇಳಿದ್ರೆ ಅವರೆಲ್ಲ ಅವರೆಲ್ಲ ಪ್ರತಿನಿಧಿಗಳೆಂಬುದಾಗಿ ನಮಗೆ ಗೊತ್ತಾಗಿದೆ. ಮತ್ತೆ ಈ 4 ಜೀವಿಗಳ ಬಗ್ಗೆ ಹೇಳಿ ಪಾಸ್. ಓಕೆ, ಸೊ ಇಲ್ಲಿ 4 ಜೀವಿಗಳ ಬಗ್ಗೆ 4ನೇ ಅಧ್ಯಾಯ 6ರಿಂದ ಕೆಳಗಿನ ವಾಕ್ಯ ಬಿಡ್ಬಿಲ್ವಾ. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕೆಗೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೆಯ ಜೀವಿಯು ಸಿಂಹದಂತಿತ್ತು, ಎರಡನೆಯ ಜೀವಿಯು ಹೋರಿಯಂತಿತ್ತು, ಮೂರನೆಯ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯು ಹಾರುವ ಗರುಡದ ಪಕ್ಷಿ ಅಂತಿತ್ತು. ಹೌದು, ಫಸ್ಟ್ 8ನೇ ವಾಕ್ಯ ನೋಡ್ರಿ. ಮತ್ತೆ ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನು. ನೋಡ್ರಿ, ಆರಾಧನೆ ನಡೀತಾ ಇದೆ ನೋಡ್ರಿ, ಆರಾಧನೆ ನಡೀತಾ ಇದೆ ಅಲ್ವಾ. 9, 10 ವಾಕ್ಯ ನೋಡಿದ್ರೆ 4 ಜೀವಿಗಳು ಏನಂತ ಹೇಳ್ತವೆ ನೋಡ್ರಿ. ಸಿಂಹಾಸನ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ. ನಾವು ಗಮನಿಸಬೇಕು, ಅದನ್ನು ಫೋಕಸ್ ಬರ್ತಿದ್ದಕ್ಕೆ. 24 ಹಿರಿಯರು ಸುತ್ತಲೂ ಸಿಂಹಾಸನದಲ್ಲಿ ಕೂತಿದ್ದಾರೆ. ಮಧ್ಯದಲ್ಲಿ ಸಿಂಹಾಸನದಲ್ಲಿ ದೇವರು ಕೂತಿದ್ದಾರೆ. ಈ 4 ಜೀವಿಗಳು 4 ಕಡೆಗಳಲ್ಲಿ ನಿಂತಿದ್ದಾರೆ. ಈ 4 ಜೀವಿಗಳು ಆರಾಧನೆ ಮಾಡಿದ್ದು ಯಾರಿಗೆ ನೋಡ್ರಿ? ದೇವರಿಗೆ. ಅಲ್ಲಿ ಏಕವಚನ ಬಳಸಲಾಗಿದೆ. ಹೌದು, ಸಿಂಹಾಸನದಲ್ಲಿ ಕೂತಿರುವವರಿಗೆ ಅಂತ ಬರೆಯಲ್ಪಟ್ಟಿದ್ರೆ ಇವರು ಸೇರ್ತಾ ಇದ್ರು, ಯಾರು ಹಿರಿಯರು ಕೂಡ ಅಲ್ವೇ? ಹಾಗಲ್ಲ ಕೊಟ್ಟರು ನೋಡಿ. ಸಿಂಹಾಸನದಲ್ಲಿ ಮೇಲೆ ಕೂತಿರುವಾತನಿಗೆ, ಅಂದ್ರೆ ಆರಾಧನೆಗೆ ಯೋಗ್ಯರು, ಮಹಿಮೆಗೆ ಯೋಗ್ಯನ ದೇವರು ಮಾತ್ರ. ಸುತ್ತಲೂ ಯಾರೇ ಕೂತಿರ್ಲಿ, ಯಾರೇ ಇರಲಿ, ಆರಾಧನೆ ಒಬ್ಬರೇ ಯೋಗ್ಯರು. ಹೌದು. ಬಟ್ ವೆರಿ ಸಾರಿ ಟು ಸೇ ದಿಸ್, ಇವತ್ತು ನಮ್ಮ ಆತ್ಮಿಕ ಸಭೆಗಳಲ್ಲಿ ಗೋಳಗಳಲ್ಲಿ ನಾಯಕರನ್ನ ಆರಾಧಿಸೋದು ಬಿಟ್ಟಿದ್ದಾರೆ, ಹೀರೋ ವರ್ಷಿಪರ್ಸ್ ಅಂತ. ಹೌದು, ಅದು ಒಂದು ಕಾಲದಲ್ಲಿ ಫಿಲಮ್ ಇಂಡಸ್ಟ್ರೀಸಲ್ಲಿ ಅಥವಾ ಅದನ್ನ ನಾವು ನೋಡ್ತಾ ಇದೀವಿ ಅಲ್ವಾ, ಸಿನಿಮಾ ಆಕ್ಟರ್ಗಳನ್ನ ಆರಾಧನೆ ಮಾಡುವಂಥವ್ರು ಇದ್ದರು. ಓಕೆ, ಬಟ್ ಈಗ ಕ್ರೈಸ್ತತ್ವಗಳು ಬಂದ್ಬಿಟ್ಟಿದೆ ನೋಡಿ, ಆರಾಧಕರು ಅಂತ. ಹೌದು, ಆರಾಧಕರು. ನಾನು ಅವರ ಆರಾಧಕ. ಹೌದು, ಅವರು ಫ್ಯಾನ್. ಕೆಲವರು ಹೇಳ್ತಾರೆ ನಾನು ನಿಮ್ಮ ಫ್ಯಾನ್. ಓ ಮೈ ಗಾಡ್, ಓ ಮೈ ಗಾಡ್, ಎಲ್ಲಿ ಹೋಗ್ತಾ ಇದೀವಿ ನಾವು? ಆದ್ರೆ ಬೈಬಲ್ ಹೇಳಲ್ಪಟ್ಟಿದೆ ಅಲ್ಲಿ ನೋಡಿ, ಆ 4 ಜೀವಿಗಳು ಕೂಡ ಅಲ್ಲಿ ಸಿಂಹಾಸನದಲ್ಲಿ ಕುಳಿತಿರುವ ಆತನಿಗೆ ಏಕವಚನ. ಹೌದು, ಒಬ್ಬರಿಗೆ ಮಾತ್ರ. ಅಷ್ಟು ಜನ ಸುತ್ತ ಕೂತಿರ್ಲಿ, ಅದು ಜೀವಿಗಳಿಗೆ ಸಮಸ್ಯೆ ಇಲ್ಲ. ಜೀವಿಗಳಿಗೆ ಮುಖ್ಯ, ಯಾರಿಗೆ ಆರಾಧನೆ ಮಾಡಬೇಕು ಅವರಿಗೆ ಮಾತ್ರ ಆರಾಧನೆ ಮಾಡಬೇಕು. ವ್ಯತ್ಯಾಸ ಇಲ್ಲ ಫಸ್ಟ್. ಈಗಿರುವಂಥ ಟ್ರೆಂಡನ್ನು, ಈಗಿರುವಂಥ ಆರಾಧನೆಯನ್ನು ನೋಡುವಾಗ ಅವರು ಕೂಡ ಈ ವಿಷಯವನ್ನು, ನಾವೀಗ ಚರ್ಚೆ ಮಾಡುವಂಥ ವಿಷಯವನ್ನು ಅವರು ಚರ್ಚೆ ಮಾಡಿದ್ರೆ ಅದನ್ನು ತಿಳಿದುಕೊಂಡು, ಇವತ್ತು ಕೂಡ ಅನೇಕ ಆರಾಧನಾ ನಾಯಕರು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆರಾಧನೆಗೆ ಯೋಗ್ಯನಾದ ದೇವರ ಕಡೆಗೆ ದೃಷ್ಟಿಯನ್ನು ತಿರುಗಿಸೋದು ಬಿಟ್ಟು ತಮ್ಮ ಕಡೆನೇ ದೃಷ್ಟಿಯನ್ನು ತಿರುಗಿಸುವಂಥವರು ಇದ್ದಾರೆ. ಹೌದು, ಇದ್ದಾರೆ. ಅದು ಬಹಳ ಒಂದು ತಪ್ಪಾದಂಥ, ಬಹಳ ಶೋಚನೀಯವಾದ ಕೆಲಸ. ಹೌದು. ನಾವು ಯಾವತ್ತಿಗೆ ಗಮನಿಸಬೇಕು, ಆರಾಧನೆಗೆ ಒಬ್ಬರೇ ಯೋಗ್ಯರು. ನನಗೆ ಆ ಪದ ಬಹಳ ನನಗೆ ಸ್ಟ್ರೈಕ್ ಮಾಡ್ತಾ ಪದ ನೋಡ್ರಿ. ಸಿಂಹಾಸನದಲ್ಲಿ ಕೂತಿರುವ ಆತನಿಗೆ ಮಾತ್ರ ಏನಂತೆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವ ಹಾಗೆ. 10ನೇ ವಾಕ್ಯ. ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಿದ್ದಾತನ ಪಾದಕ್ಕೆ ಬಿದ್ದು ನೋಡಿ, ಅಲ್ಲಿ ಏಕವಚನ ಹೇಳಲ್ಪಟ್ಟಿದೆ. ಅಂದ್ರೆ ಸುತ್ತಲಲ್ಲಿ 24 ಹಿರಿಯರಿದ್ರು, ಅವ್ರಿಗೆ ಬೀಳಲಿಲ್ಲ. ಆದ್ರೆ ಸಿಂಹಾಸನದ ಮೇಲೆ ಕುಳಿತಿರುವಾತನ ಮುಂದೆ ಜೀವಿಗಳು ಆರಾಧನೆ ಮಾಡ್ತವೆ. ಈ 24 ಮಂದಿ ಹಿರಿಯರು ಅಡ್ಡ ಬಿದ್ರು. ದೇವರಿಗೆ ಮಾತ್ರ ಅಲ್ವಾ? ಅವರ ಕಿರೀಟವನ್ನು ಕೆಳಗಿಟ್ರಂತೆ. ಅಷ್ಟು ಕಿರೀಟವನ್ನು ಕೆಳಗಿಡೋ ಅರ್ಥ ಏನು? ತಮಗೆ ಸಿಕ್ಕಿರುವಂಥ ಬಹುಮಾನ, ಘನತೆ, ಅಧಿಕಾರ ಎಲ್ಲ ದೇವರೇ ನಿನ್ನ ಮುಂದೆ ಇದೆಲ್ಲ ಏನು ಇಲ್ಲ ಅಂತ ಅರ್ಥ. ಸರಿ, ಫಸ್ಟ್ ಥ್ಯಾಂಕ್ ಗಾಡ್ ಫಾರ್ ಅಥಾರಿಟಿ. ದೇವರು ನಮಗೆ ಕೊಟ್ಟಂತ ಅಧಿಕಾರಕ್ಕಾಗಿ ಸ್ತೋತ್ರ. ದೇವರು ನಮಗೆ ಕೊಟ್ಟಂತ ಸನ್ಮಾನಕ್ಕಾಗಿ ಸ್ತೋತ್ರ. ದೇವರು ನಮಗೆ ಕೊಟ್ಟಿರುವಂಥ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಎಲ್ಲ ಬಹಳಷ್ಟು ದೇವರು ಕೊಟ್ಟಿಲ್ಲ, ಒಳ್ಳೆಯ ಸ್ಥಾನದಲ್ಲಿ ಕೂಡಿಸಿದ್ದಾನೆ, ಒಳ್ಳೆ ದೇವರು ಕೊಟ್ಟಿದ್ದಾನೆ. ಬಟ್ ಆರಾಧನೆ ಅಂತ ವಿಷಯಕ್ಕೆ ಬರುವಾಗ ಇದು ಯಾವುದೂ ದೇವರನ್ನು ಆರಾಧನೆ ಮಾಡೋಕ್ಕೆ ತಡೆ ಆಗಬಾರ್ದು. ಅದೇ ಫಸ್ಟ್ ಈ ವಾಕ್ಯ ಓದುವಾಗಲೇ ಸೇಮ್ ಲೈಕ್ ದಿಸ್, ಅಂದರೆ 4 ಜೀವಿಗಳು ಹೇಗೆ ಅವುಗಳು ದೇವರನ್ನು ಎಲ್ಲ ಮುಚ್ಚಿಕೊಂಡು ಪರಿಶುದ್ಧನೆ ಎಂಬುದಾಗಿ ಹೇಗೆ ಸೇಮ್ ಇದೇ ಚಿತ್ರಣವನ್ನು ನಾವು ಯೆಶಾಯನ ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಏನು ಹೇಳ್ತಾ ಇದ್ದಾರೋ ಇದೇ ಮಾತುಗಳನ್ನು ಅಲ್ಲಿ ಕೂಡ ದೂತರು ದೇವರನ್ನ ಕೇರೋಬೇರೋ ಸೆರಾಫೇರೋ ಅವರು ಆರಾಧಿಸುವಾಗ ಯೆಶಾಯನ ನೋಡಿ
ಅವಾಗ ಹೇಳ್ತಾರೆ ನಾನು ಅಶುದ್ಧನು, ಸೇಮ್ ಚಿತ್ರಣಲ್ಲ ಪಾಸ್ಟರ್? ಹೌದು ಹೌದು, ಆರಾಧನೆಯಲ್ಲಿ ಎರಡು ಸೇಮ್. ಎನಿವೆ, ಸೊ ಈಗ 24 ಮಂದಿ ಹಿರಿಯರ ಬಗ್ಗೆ ಆಯ್ತು. 4 ಜೀವಿಗಳು ಯಾರು ಅಂತ ನಾವು ಬರ್ತಾ ಇದ್ವಿ. 4 ಜೀವಿಗಳು ಯಾರು ಅಂತ ಕೇಳಿದ್ರೆ, ಈ ಜೀವಿಗಳು ಯಾಕೆ ಅಲ್ಲಿ ಹೋದ್ರು ಅಂತ ಪ್ರಶ್ನೆ. ಈ 4 ಜೀವಿಗಳು ಎಲ್ಲಾ ಸೃಷ್ಟಿಗಳಿಗೆ ಪ್ರತಿನಿಧಿಗಳು. ಓಕೆ, 24 ಹಿರಿಯರು ಬಂದ್ಬಿಟ್ಟು ಎಲ್ಲ ಜನರಿಗೆ ಪ್ರತಿನಿಧಿಗಳು, ವಿಮೋಚಿಸಲ್ಪಟ್ಟಂತ ಜನರಿಗೆ ಪ್ರತಿನಿಧಿಗಳು. ಈ 4 ಜೀವಿಗಳು ಬಂದ್ಬಿಟ್ಟು ಈ ಭೂಮಿಯಲ್ಲಿರುವಂತ ಸೃಷ್ಟಿಗಳಿಗೆ ಪ್ರತಿನಿಧಿಗಳು. ಇಲ್ಲಿ ಕಾಣುವಂತ ಈ ಜೀವಿಗಳಿವೆಯಲ್ಲ, ಮೊದಲನೇ ಜೀವಿ ಸಿಂಹ, ಮೃಗಗಳಿಗೆ ರಾಜ. ಹೌದು, ಕಾಡಿನ ರಾಜ. ಕರೆಕ್ಟ್, ಹೌದು. ಮುಂದೆ ಎರಡನೇ ಜೀವಿ ಹೋರಿ, ಆಕ್ಸ್. ಅದು ಎಲ್ಲ ಸೇವೆ ಮಾಡುವಂತ ಪ್ರಾಣಿಗಳಿಗೆ ಹೋರಿ. ಹೌದು, ಸೇವಕತರ. ಹೌದು, ಸೇವೆ ಮಾಡ್ತಾ ಇರ್ತದೆ. ಅವುಗಳಿಗೆ ಮುಖ್ಯ ಮೊದಲನೇ ಸ್ಥಾನ ಹೋರಿ. ನೆಕ್ಸ್ಟ್ ಮನುಷ್ಯನ ಮುಖ. ಇಡೀ ಮಾನವ, ಇಡೀ ಸೃಷ್ಟಿಗೆ ಮನುಷ್ಯನೇ ಮುಖ್ಯ. ಮುಂದೆ ಯಾವುದು? ಗರುಡ ಎಲ್ಲ ಪಕ್ಷಿಗಳಿಗೂ ದೊಡ್ಡದು. ಹೌದು, ಉನ್ನತವಾಗಿ ಹಾರುವಂತ ಎಲ್ಲ ಪಕ್ಷಿಗಳಿಗೆ ಕಿಂಗ್ ಇದ್ದ ಹಾಗೆ ಅಥವಾ ಮುಖ್ಯ ನಾಯಕ ಇದ್ದ ಹಾಗೆ. ಸೊ ಎಲ್ಲ ಕಡೆಗಳಿಂದ, ಮನುಷ್ಯರ ಭಾಗದಿಂದ, ಪಕ್ಷಿಗಳ ಭಾಗದಿಂದ, ಒಂದು ಕಡೆ ಪ್ರಾಣಿಗಳ ಭಾಗದಿಂದ, ಎಲ್ಲ ಕಡೆಯಿಂದಲೂ ಪ್ರತಿನಿಧಿಗಳಾಗಿ ಈ 4 ಜೀವಿಗಳನ್ನ ತೋರಿಸ, ಅಂದ್ರೆ ಎಲ್ಲ ಸೃಷ್ಟಿಗಳು ದೇವರನ್ನ ಆರಾಧಿಸುತ್ತವೆ ಅನ್ನುವುದಕ್ಕೆ ಸೂಚನಾತ್ಮಕವಾಗಿ ಕೊಡಲ್ಪಡಿ 4 ಜೀವಿಗಳು. ಎಷ್ಟು ಅದ್ಭುತವಾಗಿದೆ ನೋಡಿ ಪಾಸ್ಟರ್. ಈಗ ಇದನ್ನ ಸಾಧಾರಣವಾಗಿ ಓದಿದ್ರೆ ಕೂಡ ನಮಗೆ ಅದು ಅರ್ಥ ಆಗಲ್ಲ. ಈ 4ನೇ ಅಧ್ಯಾಯದಲ್ಲಿ ಎಲ್ಲ ಜನರು ಅಲ್ಲಿ ಬರ್ತಾ ಇದ್ದಾರೆ, ವಿಮೋಚಿಸಲ್ಪಟ್ಟಂತ ಎಲ್ಲ ಜನರು, ಸೃಷ್ಟಿಗಳ ಪರವಾಗಿರುವಂತ ಎಲ್ಲರೂ ಬಂದ್ಬಿಟ್ಟು ದೇವರನ್ನ ಆರಾಧಿಸ್ತಾರೆ. ಇಲ್ಲಿ ದೇವರು ನಮಗೆ ಏನನ್ನು ತಿಳಿಸ್ತಿದೆ ಅಂತಾರೆ, ಎಲ್ಲದಕ್ಕೂ ನಾನೇ ಒಡೆಯನು, ನಾನೇ ಆರಾಧನೆಗೆ ಯೋಗ್ಯನು. ಬಹಳ ಚೆನ್ನಾಗಿದೆಯಲ್ಲ ಭಾಷೆ. ಒಂದು ಕಡೆ ಪೌಲ್ ಹೇಳ್ತಾರೆ ನೋಡ್ರಿ, ಸೃಷ್ಟಿಯು ವಿಮೋಚನೆಯ ದಿನವನ್ನು ಎದುರು ನೋಡುತ್ತಿದೆ. ಈ ದಿನಕ್ಕಾಗಿ ಕಾಯ್ತಾ ಇರ್ಬೇಕಲ್ಲ ಭಾಷೆ, ಎದುರು ನೋಡುತ್ತಿದೆ. ಸೊ ಮನುಷ್ಯರು ದೇವರನ್ನ ಆರಾಧಿಸ್ತಾರೆ, ಸೃಷ್ಟಿಗಳು ಅವರದೇ ಆದಂತಹ ರೀತಿಯಲ್ಲಿ ದೇವರನ್ನ ಆರಾಧಿಸ್ತವೆ. ಸೊ ಇವೆಲ್ಲದಕ್ಕೂ ಪ್ರತಿನಿಧಿಗಳೇ 24 ಮಂದಿ ಹಿರಿಯರು ಹಾಗೂ 4 ಜೀವಿಗಳು. ಅರ್ಥವಾಗಿರೋ ವೀಕ್ಷಕರಿಗೆ ಸ್ವಲ್ಪ ಸ್ಪಷ್ಟವಾಗಿರ್ಬೋದೇನೋ. ಇದನ್ನ ಕಲಿಯೋದಕ್ಕೆ ನಾವೆಲ್ಲಿ ಹೋಗಬೇಕಾಗಿಲ್ಲ. ನೀವು ಮಾತನಾಡಿದಂಥ, ತಿಳಿಸಿಕೊಟ್ಟಂಥ ಆಸರೆ ಟಿವಿಯನ್ನು ನೋಡಿದರೆ ಸಾಕು, ಜನರಿಗೆ ಬಹಳ ಅರ್ಥವಾಗುತ್ತೆ. ಫಸ್ಟ್ ಕೊನೆಯದಾಗಿ ನಮಗೆ ಸಮಯ ಅಭಾವ ಇದೆ, ಸಮಯ ಮುಗಿಲಿಕ್ಕೆ ಬರ್ತಾ ಇದೆ. ಏನಾದರೂ ತಿರುಗಿ 24 ಹಿರಿಯರು ಮತ್ತು 4 ಜೀವಿಗಳ ಕುರಿತು ಬೇರೆ ಏನಾದರೂ ನಮ್ಮ ವೀಕ್ಷಕರಿಗೆ ತಿಳಿಸಲಿಕ್ಕೆ ಬಯಸೋದಾದ್ರೆ ಹೇಳಿ ಫಸ್ಟ್. 24 ಮಂದಿ ಹಿರಿಯರು ಪ್ರತಿನಿಧಿಗಳು, ಹೌದು, ಅಷ್ಟು ಜನರಿಗೆ ಪ್ರತಿನಿಧಿಗಳು. 4 ಜೀವಿಗಳು ಸೃಷ್ಟಿಗೆ ಪ್ರತಿನಿಧಿಗಳು. ಈಗ ನಾನು ಹೇಳಿದ ಪ್ರಕಾರವಾಗಿ 4 ಜೀವಿಗಳನ್ನ ಕಂಡಾಗ ಇದು ಸೃಷ್ಟಿಯ ಬ್ಯೂಟಿ, ಸೌಂದರ್ಯ ಹಾಗೂ ಸೃಷ್ಟಿಯ ಬಲವನ್ನು ತಿಳಿಸ್ತದೆ ಅಲ್ವಾ. ದೇವರು ಸೃಷ್ಟಿ ಮಾಡಿರುವಂತಹ ಸೃಷ್ಟಿ ಎಷ್ಟು ಸೌಂದರ್ಯವಾಗಿದೆ, ದೇವರು ಸೃಷ್ಟಿ ಮಾಡುವ ಸೃಷ್ಟಿಗೆ ದೇವರು ಎಷ್ಟು ಬಲವನ್ನು ಕೊಟ್ಟಿದ್ದಾನೆ. ಓಕೆ, ಸೊ ಅದೆಲ್ಲವನ್ನು ಪ್ರತಿನಿಧಿಸುವಂಥದ್ದು ಈ 4 ಜೀವಿಗಳು. ನಾವು ಈ 24 ಮಂದಿ ಹಿರಿಯರು ಹಾಗೂ 4 ಜೀವಿಗಳು ಮಾಡಿದ್ದೇನು ಗೊತ್ತಾ? ದೇವರನ್ನ ಆರಾಧನೆ ಮಾಡಿತ್ತು. ಓಕೆ, ಸೊ ಈ ಲೋಕದಲ್ಲಿ ಉಪದ್ರವ ಕಾಲ ನಡೆಯುತ್ತಿರುವಾಗ ಪರಲೋಕದಲ್ಲಿ ದೇವರ ಆರಾಧನೆ ಮುಂದುವರಿತಾ ಇದೆ. ಅಲ್ಲೂ ಆರಾಧನೆ ಮಾಡೋದಕ್ಕೆ ದೇವರು ಒಂದು ಗುಂಪು ಜನರನ್ನು ಇಟ್ಟಿದ್ದಾರೆ. ಓಕೆ, ಸೊ ಅದು ಬಹಳ ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಸೊ ಈ 24 ಮಂದಿ ಹಿರಿಯರು ಹಾಗೂ 4 ಜೀವಿಗಳು ಮನುಷ್ಯರಿಗೂ, ಅಂದರೆ ವಿಮೋಚಿಸಲ್ಪಟ್ಟವರಿಗೂ, ಎಲ್ಲ ಸೃಷ್ಟಿಗಳಿಗೂ ಪ್ರತಿನಿಧಿಗಳು. ಇದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ರಿ. ದೇ ಆರ್ ರೆಪ್ರೆಸೆಂಟ್ಸ್, ಓಕೆ, ಆರ್ ರೆಪ್ರೆಸೆಂಟೇಟಿವ್ಸ್ of redeemed people and the creation of God. ಪ್ರಿಯ ವೀಕ್ಷಕರೇ, ಈ ದಿನದ ಈ ಸಂಚಿಕೆಯಲ್ಲಿ ನಾವು 24 ಹಿರಿಯರು ಮತ್ತು 4 ಜೀವಿಗಳ ಕುರಿತಾಗಿ ಬಹಳ ಸರಳವಾದ ರೀತಿಯಲ್ಲಿ ಅನೇಕ ವಾಕ್ಯ ಭಾಗಗಳೊಂದಿಗೆ ನಾವು ದೇವ ಸೇವಕರು ನಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಿಶ್ಚಯವಾಗಿ ಈ ಕಾರ್ಯವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇವೆ. ಎಸ್ಕಟೋ ಸತ್ಯಾಂಶಗಳು ಎಂಬ ಕಾರ್ಯಕ್ರಮದಲ್ಲಿ ಮುಂದಿನ ವಾರ ಇನ್ನೊಂದು ವಿಷಯವನ್ನು ನಾವು ನೋಡಲಿಕ್ಕಿದ್ದೇವೆ, ಚರ್ಚೆ ಮಾಡಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನಿಮ್ಮ ಅಚ್ಚುಮೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ಇಲ್ಲಿಯವರೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.